ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಸಿಗೋದೇನು? ಉದ್ಯಮಿಗಳ ಕನಸು ಈ ಬಜೆಟ್ನಲ್ಲಿ ನನಸಾಗುತ್ತಾ? ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ 16ನೇ ಬಜೆಟ್ ಅನ್ನ ಮಂಡಿಸಲು ಸಜ್ಜಾಗಿದ್ದಾರೆ. ಸಿದ್ದು ಲೆಕ್ಕಾಚಾರಕ್ಕೆ ಇಡೀ ರಾಜ್ಯದ ಜನ ಕಾತುರದಿಂದ ಕಾಯ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆಯ ಹೊರೆ ಜನರ ಮೇಲಿದೆ. ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ರಾಜ್ಯಕ್ಕೆ ಸಾಕಷ್ಟು ಸಮಸ್ಯೆಗಳು ಬೆನ್ನು ಬಿಡದೆ ಕಾಡುತ್ತಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಏನು ಸಿಗ್ಬೋದು, ಏನು ಸಿಗಲ್ಲ ಅನ್ನೋ ಹಲವು ಪ್ರಶ್ನೆಗಳು ಕೂಡ ಮುಂದಿದೆ. ಈ ಬಾರಿಯ ಆಯವ್ಯಯದಲ್ಲಿ ಹಲವು ಯೋಜನೆಗಳು ಘೋಷಣೆಯಾಗುವ ನಿರೀಕ್ಷೆಯಲ್ಲಿ ರಾಜ್ಯದ ಜನತೆ ಇದ್ದಾರೆ. ಅದರಲ್ಲೂ ಮಹಾನಗರ ಬೆಂಗಳೂರಿಗೆ ಏನೆಲ್ಲ ಯೋಜನೆಗಳು, ಎಷ್ಟು ಅನುದಾನ ಸಿಗಲಿದೆ ಅನ್ನೋ ಕುತೂಹಲವಿದೆ. ಒಂದಷ್ಟು ನಿರೀಕ್ಷೆಗಳು ಕೂಡ ಇವೆ. ಬಹುನಿರೀಕ್ಷಿತ ಸಿದ್ದರಾಮಯ್ಯ ಅವರ 16ನೇ ರಾಜ್ಯ ಬಜೆಟ್ ನಾಳೆ ಮಂಡನೆಯಾಗಲಿದ್ದು, ಜನರ ಹಲವು ಬೇಡಿಕೆಗಳ ಮಹಾಪೂರವೇ ಸಿಎಂ ಮುಂದಿದೆ. ಬೆಂಗಳೂರಿಗರ ಹಲವಾರು ಬೇಡಿಕೆಗಳಿಗೂ ಅಸ್ತು ಅನ್ನುತ್ತಾರಾ ಸಿಎಂ ಅನ್ನೋ ಕ್ಯೂರಿಯಾಸಿಟಿಯೂ ಇದೆ. ಕಳೆದ ಬಾರಿ ಉದ್ಯಮಿಗಳು ಮನವಿ ಮಾಡಿದಂತೆ ಮಧ್ಯರಾತ್ರಿ 1 ಗಂಟೆಯವರೆಗೂ ಹೋಟೆಲ್ ಸೇರಿದಂತೆ ಎಲ್ಲಾ ವ್ಯಾಪಾರ ವಹಿವಾಟು ನಡೆಸಲು ಬಜೆಟ್ನಲ್ಲಿ ಈ ಬಾರಿ ಅನುಮತಿ ಸಿಗುತ್ತಾ ಅನ್ನೋ ಗೊಂದಲದಲ್ಲಿದ್ದಾರೆ. ಇನ್ನು ಬೆಂಗಳೂರಿಗೆ ಹೊಸ ರೂಪ ನೀಡಲು ಮಂಡನೆಯಾದ 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಅದರ ಅವಧಿ ಅಂತ್ಯವಾಗುತ್ತಿದ್ದರೂ ಮೂಲ ಉದ್ದೇಶದ ಯೋಜನೆಗಳಲ್ಲಿ ಹಲವು ಆರಂಭವನ್ನೇ ಕಂಡಿಲ್ಲ. ಹಾಗಾಗಿ ಈ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದು, ಅದರಲ್ಲಿ ಬಹುಮುಖ್ಯವಾಗಿ ಪಾರ್ಕ್ಗಳ ಅಭಿವೃದ್ಧಿ ಜೊತೆಗೆ ಟ್ಯಾಕ್ಸ್ಗಳನ್ನು ಕಮ್ಮಿ ಮಾಡಬೇಕು, ಪ್ರವಾಸಿ ತಾಣ ಅಭಿವೃದ್ಧಿ, ಹೋಟೆಲ್ಗಳಿಗೆ ಬೇಕಾಗುವ ಸೌಲಭ್ಯ ಹಾಗೂ ಇನ್ನಿತರ ಬೇಡಿಕೆಗಳಿದ್ದು ತಮ್ಮ ಬೇಡಿಕೆ ಬಜೆಟ್ನಲ್ಲಿ ಮಂಡನೆ ಮಾಡುತ್ತಾರೆ ಅನ್ನೋ ನಂಬಿಕೆಯಲ್ಲಿ ಸಾರ್ವಜನಿಕರಿದ್ದಾರೆ. ಇನ್ನು ನಾಳೆ ಮಂಡನೆ ಆಗಲಿರುವ ಬಜೆಟ್ಗೆ ಸಿಲಿಕಾನ್ ಸಿಟಿ ಮಂದಿ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಜಾಸ್ತಿ ಮಾಡಿರುವ ಒಂದಷ್ಟು ನೀರಿನ ಬೆಲೆ, ಹಾಲಿನ ಬೆಲೆ, ವಿದ್ಯುತ್ ಬೆಲೆ, ಮೆಟ್ರೋ ಟಿಕೆಟ್ ದರ ಸರ್ಕಾರ ಇಳಿಸುತ್ತಾ ಹಾಗೂ ಜನಸಾಮಾನ್ಯರ ಹೊರೆಯನ್ನ ಕಡಿಮೆ ಮಾಡುತ್ತಾ ಅನ್ನೋದನ್ನ ಸಿಲಿಕಾನ್ ಸಿಟಿ ಮಂದಿ ಕಾಯ್ತಾ ಇದ್ದು, ಬಜೆಟ್ ಜನಪರವಾಗಿರಲಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಬಹುನಿರೀಕ್ಷಿತ ಬಜೆಟ್ ಮಂಡನೆ ಆಗ್ತಾ ಇದ್ದು, ಸಿಲಿಕಾನ್ ಸಿಟಿ ಮಂದಿ ಕೂಡ ಈ ಬಾರಿಯ ಬಜೆಟ್ ಹೇಗಿರಲಿದೆ, ಸಿದ್ದರಾಮಣ್ಣ ಬೆಂಗಳೂರಿಗೆ ಏನೆಲ್ಲ ಯೋಜನೆಗಳನ್ನ ತರ್ತಾರೆ ಅಂತ ಎದುರು ನೋಡ್ತಿದ್ದಾರೆ. ಹಾಗಾಗಿ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.